ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಿದೆ. ಎಸ್, ಹೌದು. ತುಂಬ ಜನ ಕಮೆಂಟ್ ಮಾಡಿದರು, ತುಂಬ ಜನ ಕೇಳಿದರು ಗೃಹಲಕ್ಷ್ಮಿ ಅಂತ ಬಂದಿದೆ ನೋಡಿ. ಎಸ್, ಹೌದು, ತುಂಬ ಜನ ಕೇಳಿದರು. ಕಮೆಂಟ್ ಎಲ್ಲರೂ ಕೂಡ ಕಮೆಂಟ್, ಸರ್ ಗೃಹಲಕ್ಷ್ಮಿ ಅಂತ ಕೇಳಿಸ್ಕೊಳ್ಳಿ. ಯಾರ ಅಕೌಂಟಿಗೆ ಹಣ ಜಮೆ ಆಗ್ತಾ ಇದೆ, ಯಾರ ಅಕೌಂಟಿಗೆ ಹಣ ಬರ್ತಾ ಇದೆ? ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ ಅಂತ ಹೇಳ್ತೀರಾ ಸರ್, ಹೆಂಗೆ ಸರ್, ಎಲ್ಲಿದೆ ಸರ್ ಅಂತ ಹೇಳ್ತೀರಾ? ಬನ್ನಿ ಶುರು ಮಾಡಿ ಇವತ್ತು ಒಂದು ವಿಡಿಯೋವನ್ನು. ಗೃಹಲಕ್ಷ್ಮಿ ಹಣ ಬಂದಿದೆ ಸ್ನೇಹಿತರೆ, ಯಾರಿಗೆ ಏನು ಕತೆ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಒಂದಿಷ್ಟು ಜನ ಕೇಳ್ತೀರಾ, ಅಂದರೆ ಎಲ್ಲರೂ ಕೂಡ, ಒಂದಿಷ್ಟು ಜನ ಅಲ್ಲ, ಇಲ್ಲಿ ಎಲ್ಲರೂ ಕೂಡ ಕೇಳ್ತೀರಾ, ಹಣ ಬಂದಿಲ್ಲ, ಹಣ ಜಮೆ ಆಗ್ತಾ ಇಲ್ಲ, ನಮ್ಗೆ ಹಣ ಬರ್ತಾನೇ ಇಲ್ಲ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಕೇಳ್ತೀರಾ. ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಹೋಗ್ತೀನಿ ಕೇಳಿ. ಗೃಹಲಕ್ಷ್ಮಿ ಹಣ 33ನೇ ಕಂತಿನ ಹಣ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಹಣ ಬಂದಿದೆ. ಕರೆಕ್ಟ್, ಎಲ್ಲರೂ ಕೂಡ 100% ಹೇಳ್ತಿರುವಂಥದ್ದು ಕರೆಕ್ಟ್. ನಮಗೆ ಹಣ ಬಂದಿಲ್ಲ ಅಂತ ಹೇಳ್ತೀರ ನೀವು, ನಿಮ್ಮ ಮನದಾಳದ ಮಾತು ನನಗೆ ಅರ್ಥ ಆಗುತ್ತೆ. ಒಂದಿಷ್ಟು ಜನರಿಗೆ ಹಣ ಬಂದಿದೆ, ಒಂದಿಷ್ಟು ಜನರಿಗೆ ಹಣ ಬಂದಿಲ್ಲ, ಅಂದರೆ 50-50. ಕೆಲವೊಂದು ಜಿಲ್ಲೆಗಳಲ್ಲಿ 70-30, ಅಂದರೆ 70% ಜನರಿಗೆ ಹಣ ಬಂದಿದೆ, 30% ಜನರಿಗೆ ಹಣ ಬಂದಿಲ್ಲ. ಅಂದರೆ ಒಂದು 30% ಜನ ಏನೇನು ತಪ್ಪನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ತುಂಬ ಜನರಿಗೆ ಕಾಡ್ತಾ ಇರುವಂಥ ಕ್ವಶನ್. ಅಂದರೆ ಇದರಲ್ಲಿ ಈಗ ತುಂಬ ಜನ ಹಣವನ್ನು ಪಡ್ಕೊಳ್ಳದೇ ಇರುವಂಥವ್ರು ತುಂಬ ಜನ ಇರ್ತಾರೆ. ಸರ್ ನಮ್ಗೆ ಹಣ ಬಂದಿಲ್ಲ, ಸರ್ ನಮ್ಗೆ ಹಣ ಬರ್ತಾ ಇಲ್ಲ, ಅಂದರೆ ಹಣ ಪಡೆದುಕೊಳ್ಳದೆ ಬಂದು ನೋಡ್ತಾ ಇರುವವರು ತುಂಬ ಜನ ಇರ್ತಾರೆ. ಏನು ಮಾಡೋದು ಅಂತ ಕೇಳ್ತೀರಾ. ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ. ಜಾಸ್ತಿ ಏನು ನಾನು ಒಟ್ಟೊಟ್ಟು ಏನೇನೋ ಮಾತಾಡ್ಲಿಕ್ಕೆ ಹೋಗಲ್ಲ. ಮೈನಾಗಿ ಮೊಬೈಲ್ ನಂಬರನ್ನು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ರೇಷನ್ ಕಾರ್ಡ್, ನಾನು ಈಗಲಿಂದ ಹೇಳ್ತಾ ಇದ್ದೀನಿ, ಯಾವಾಗಿನಿಂದನೂ ಕೂಡ ಹೇಳ್ತಾ ಇದ್ದೀನಿ, 3 ಅಪ್ಡೇಟನ್ನು ಮಾಡಿ ಅಂತ. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪ್ಯಾನ್ ಕಾರ್ಡ್ 2 ಸತಿ ಹೇಳಿದ್ದೀನಿ ನಾನು, 3 ಸತಿ ಹೇಳಿದ್ದೀನಿ. ಯಾವ ಒಂದು ವಿಚಾರವನ್ನು ಇಟ್ಕೊಳ್ದೇನೆ 100% ಆಗಿ ಆ ಒಂದು 3 ಅಪ್ಡೇಟ್ಗಳನ್ನು ಮಾಡಿ. ಯಾವ ವಿಚಾರವೂ ಬೇಡ, ಫಸ್ಟ್ ನೀವು ಯಾವ ವಿಚಾರ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಬೇಡಿ, ಫಸ್ಟ್ ಆ ಒಂದು 3 ಅಪ್ಡೇಟನ್ನು ಮಾಡಿ. ನಿಮ್ಮ ಸೈಬರಲ್ಲಾಗಿರ್ಬೋದು, ಸೇವಾ ಸಿಂಧು ಕೇಂದ್ರಗಳಲ್ಲಾಗಿರ್ಬೋದು, ಹೋಗಿ ಮಾಡಿ. 100% ಹಣ ಜಮೆ ಆಗುತ್ತೆ. ಯಾಕೆ ಆಗಲ್ಲ, ರೈಟ್? ನೀವು ಆ 3 ಅಪ್ಡೇಟನ್ನು ಮಾಡ್ತಾಯಿಲ್ಲ. ತುಂಬ ಜನರದ್ದು ಒಂದಿಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ಆದಾಯ ಹೆಚ್ಚು ಕಮ್ಮಿ ಆಗಿರ್ಬೋದು, ಅಥವಾ ನಿಮ್ಮೊಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸ್ ಇರ್ಬೋದು. ಈ ರೀತಿ ಇದ್ದಾಗ, ಅಥವಾ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ರೆ, ಅಂದರೆ ತೆರಿಗೆಯನ್ನು ಸರ್ಕಾರಕ್ಕೆ ಕಟ್ತಾ ಇದ್ದರೆ ನಿಮಗೆ ಹಣ ಜಮೆ ಆಗಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಈಗಲೂ ಕೂಡ ಹೇಳ್ತಾ ಇದ್ದೀನಿ, ತೆರಿಗೆ ಕಟ್ಟುವವರು ಆಗಿರಬಾರ್ದು. ನೀವು ಯಾವತ್ತೂ ಕೂಡ ತೆರಿಗೆಯನ್ನು ಕಟ್ಟುವವರಾಗಿರಬಾರ್ದು. ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಆದರೂ ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಆದರೂ ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡಿ, ಏನು ಬೇಕಾದರೂ ಮಾಡಿ. ಬಟ್ ನೀವು ತೆರಿಗೆ ಕಟ್ಟುವವರು ಆಗಿರಬಾರ್ದು, ಅಂದರೆ ನೀವು ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು. ಅರ್ಥ ಆಯ್ತಾ ನಿಮಗೆ? ಯಾರು ಕೂಡ ತಲೆ ಕೆಡಿಸ್ಕೊಂಡು ನಮ್ಗೆ ಹಣ ಬರ್ತಾ ಇಲ್ಲ, ಹಣ ಜಮೆ ಆಗಿಲ್ಲ ಅನ್ನೋರ್ಗಿಂತ ಜಸ್ಟ್ ನೀವು ಇದನ್ನು ಕೇಳಿಸ್ಕೊಳ್ಳಿ. ತೆರಿಗೆ ಕಟ್ಟುವವರು ಆಗಿರಬಾರ್ದು ಅಷ್ಟೇ. ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಮತ್ತೊಮ್ಮೆ ಹೇಳ್ತೀನಿ ಕೇಳಿ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ನನಗೆ ಹಣ ಬಂದಿಲ್ಲ, ನನಗೆ ಹಣ ಜಮೆ ಆಗಿಲ್ಲ, ನಮ್ಮ ಅಕೌಂಟಿಗೆ ಹಣ ಬರ್ತಾ ಇಲ್ಲ, ಎಕ್ಸೆಟ್ರಾ ಬಿಟ್ಬಿಡಿ. ನಾನು ಹೆಂಗೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ? ನಾನು ನನ್ನ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣವನ್ನು ಹೆಂಗೆ ಪಡ್ಕೊಳ್ಳುವಂಥದ್ದು, ನಾನು ಹಣವನ್ನು ಹೆಂಗೆ ಪಡೆದುಕೊಳ್ಳಬಹುದು ಅನ್ನುವಂಥದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಆರಾಮ್ಸೆ ಹಣ ಬರುತ್ತೆ. ಅರ್ಥ ಆಯ್ತಾ ನಿಮಗೆ? ಫಸ್ಟ್ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು, ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕಿಂತ ಮುಂಚೆ. ನಾನು ಹೇಳುವಂಥದ್ದು ಯಾಕಂತಂದರೆ ಇಲ್ಲಿ ತುಂಬ ಜನ ಹೇಳ್ತಾರೆ, ಸರ್ ನಮಗೆ ಅವ್ರಿಗೆ ಹಣ ಬರ್ತಾಯಿದೆ, ಇವ್ರಿಗೆ ಹಣ ಬರ್ತಾಯಿದೆ, ಅವ್ರದ್ದೆಲ್ಲ ಬಿಟ್ಟುಬಿಡಿ. ನೀವು ಹೆಂಗೆ ಹಣವನ್ನು ಪಡೆದುಕೊಳ್ಳುವಂಥದ್ದು ಈ ಒಂದು ಯೋಜನೆಯಲ್ಲಿ, ಅದನ್ನು ಯೋಚನೆ ಮಾಡಿ. ರೈಟ್? 100% ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಏನು ಹೇಳಿದೆ ಹೇಳಿ? 100% ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ನಮ್ಗೆ ಹಣ ಬರಲ್ಲ, ಹಣ ಜಮೆ ಆಗಲ್ಲ, ನಮ್ಗೆ ಹಣ ಬರ್ತಾ ಇಲ್ಲ, ಹಣ ಜಮೆ ಆಗ್ತಾ ಇಲ್ಲ, ಅದನ್ನೆಲ್ಲ ಬಿಟ್ಟುಬಿಡಿ. ನಾನು ಹೆಂಗೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ, ನಾನು ಹೆಂಗೆ ಹಣವನ್ನು ಪಡ್ಕೊಳ್ಳುವಂಥದ್ದು, ನಾನು ಹಣವನ್ನು ಪಡ್ಕೊಳ್ತೀನಿ, ಇದನ್ನು ಯೋಚನೆ ಮಾಡಿ. ರೈಟ್? ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್
ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಆ್ಯಂಡ್ ಒಂದಿಷ್ಟು ಜನ ಹೇಳ್ತಾರೆ ಸರ್ ನಮ್ಗೆ ಹಣ ಬಂದಿಲ್ಲ. ಓಕೆ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ 3 ಅಪ್ಡೇಟನ್ನು ಕಂಪ್ಲೀಟ್ಲಿ ಮಾಡ್ಕೊಳ್ಳಿ. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಯಾರೂ ಕೂಡ ತಲೆ ಕೆಡಿಸ್ಕೊಂಡು ನನಗೆ ಹಣ ಬಂದಿಲ್ಲ, ನಮಗೆ ಹಣ ಬರ್ತಾ ಇಲ್ಲ, ನಮ್ಗೆ ಹಣ ಜಮೆ ಆಗ್ತಾಯಿಲ್ಲ ಅನ್ನುವಂಥದ್ದು ಬೇಡ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ. ಆ್ಯಂಡ್ ಒಳ್ಳೆಯದಾಗಲಿ ಸ್ನೇಹಿತರೆ, ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅನಿಸಿಕೆಯನ್ನು ತಿಳಿಸ್ಕೊಡಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಹಣ ಜಮೆ ಆಗಿಲ್ಲ ಅನ್ನುವಂಥದ್ಕಿಂತ ನಾನು ಹೆಂಗೆ ಹಣವನ್ನು ಪಡ್ಕೊಳ್ಬೋದು ಅನ್ನುವಂಥದ್ದನ್ನು ಯೋಚನೆ ಮಾಡಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಹೇಳಿದ್ದೀನಿ, ಅರ್ಥ ಆಗಿದೆ ಅಂತ ಅನ್ಕೊತಾ ಇವತ್ತೊಂದು ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಕೂಡ ಹೇಳುವಂಥದ್ದು ನಿಮ್ಮ ಊರು, ನಿಮ್ಮ ಹೆಸರು ಎಲ್ಲದನ್ನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಯಾಕಂತಂದರೆ ನೀವು ಯಾರು ಅನ್ನುವಂಥದ್ದು ನಮ್ಗೆ ಗೊತ್ತಾಗಬೇಕು. ಆ್ಯಂಡ್ ಅನ್ನುವಂಥದ್ದಂತಂದರೆ ನಿಮ್ಮ ಪ್ರೊಫೈಲನ್ನು ಐಡೆಂಟಿಫೈ ಮಾಡಬೇಕು ಸರ್ಕಾರ. ಹಾಗಾಗಿ ಸರ್ಕಾರಕ್ಕೆ ಇದು ತುಂಬ ಮುಖ್ಯ. ನಿಮ್ಮ ಹೆಸರು, ನಿಮ್ಮ ಊರು ಎಲ್ಲ ಕಮೆಂಟ್ ಮಾಡಿ. ನಿಮ್ಮ ಹೆಸರೇನು ಎಲ್ಲದನ್ನೂ ಕೂಡ ಕಮೆಂಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಮತ್ತು ಹಣ ಬಂದಿಲ್ಲ ಅಂತಂದರೂ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಸಿಗೋಣ, ಬಾಯ್.